ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಮನೆ ಅಂತಿದ್ರೆ ಅದು ನಂದಗೋಕುಲ ಸೀರಿಯಲ್ ಅಲ್ಲಿ ಇರೋ ನಂದಗೋಕುಲನ ಫ್ಯಾಮಿಲಿ ತರ ಇರಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಆಸೆಯಾಗಿತ್ತು. ಯಾಕಂತಂದ್ರೆ ನಂದಗೋಕುಲ ಧಾರಾವಾಹಿ ಮೊದಲಿನಿಂದಲೂ ಕೂಡ ವೀಕ್ಷಕರಿಗೆ ಒಂದೊಳ್ಳೆ ಸಂದೇಶವನ್ನ ಕೊಡ್ತಾ ಬರ್ತಾ ಇತ್ತು. ಅದರ ಜೊತೆಗೆ ಪ್ರೀತಿಸಿ ಮದುವೆ ಆದ್ರೆ ಯಾವ ರೀತಿ ಆಗತ್ತೆ, ತಂದೆ ತಾಯಿಗಳು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದ್ರು. ಆದ್ರೆ ಇದೀಗ ನಂದಗೋಕುಲ ಧಾರಾವಾಹಿಯಲ್ಲಿ ಪ್ರಿಯಾ ಪಾತ್ರ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಸೊ ಪ್ರಿಯಾ ಪಾತ್ರ ಬಂದಾಗಿನಿಂದ ನಂದಗೋಕುಲ ಫ್ಯಾಮಿಲಿಯಲ್ಲಿ ಎಲ್ಲವೂ ಕೂಡ ಚೇಂಜಸ್ ಆಗಿದೆ. ಸೊ ಜಗಳ ಆಗಿರ್ಬೋದು, ಅಸೂಯೆ ಆಗಿರ್ಬೋದು, ಅಥವಾ ಹಿರಿ ಸೊಸೆ ಕಿರಿ ಸೊಸೆ ಅನ್ನುವಂಥದ್ದಾಗಿರ್ಬೋದು, ಒಂದ್ ರೀತಿಯಾಗಿ ಪ್ರಿಯಾ ವಿಲನ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಂದಗೋಕುಲ ಧಾರಾವಾಹಿಯ ಪ್ರಿಯಾ ಪಾತ್ರವನ್ನ ಕೂಡ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಯಾಕಂತಂದ್ರೆ ಮೊದಲಿಗೆ ನೋಡುವಾಗ ಆಕೆ ಬೇರೆ ತರ ಅನಿಸಿದ್ರು, ಅಂದ್ರೆ ಪಾಪ ಮುಗ್ಧತೆ ಅಂತ ಹೇಳ್ಕೊಂಡು. ಆದ್ರೆ ಇದೀಗ ಪ್ರಿಯಾ ಮನಸ್ಸಲ್ಲಿ ಸಾಕಷ್ಟು ಅಸೂಯೆ ಇದೆ. ಸೊ ಎಲ್ಲರೂ ನನ್ನವರಾಗಬೇಕು, ಬೇರೆಯವರಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡಬಾರ್ದು, ಹೀಗೆ ಸಾಕಷ್ಟು ನಾವು ನೋಡಬಹುದು. ಸೊ ಹಾಗಾಗಿ ಪ್ರಿಯಾ ಪಾತ್ರ ಒಂದ್ ರೀತಿಯಾಗಿ ಜನರಿಗೆ ವಿಲನ್ ರೋಲ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಈ ಪ್ರಿಯಾ ಯಾರು, ಈಕೆಯ ನಿಜವಾದ ಹೆಸರು ಏನು, ಈಕೆಗೆ 5 ವರ್ಷ ಹಿಂದೆಯೇ ಮದುವೆಯಾಗಿದೆ, ಹಾಗಾದ್ರೆ ರಿಯಲ್ ಪತಿ ಯಾರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಸ್ ಸ್ನೇಹಿತರೆ, ಮೊದಲನೇದಾಗಿ ಆಕೆಯ ಹೆಸರನ್ನ ಹೇಳ್ಬಿಡ್ತೀವಿ. ಪ್ರಿಯಾ ಪಾತ್ರಧಾರಿಯ ರಿಯಲ್ ಹೆಸರು ಬಂದು ಅರ್ಪಿತಾ ಗೌಡ. ಈಕೆಯ ಇನ್ಸ್ಟಾಗ್ರಾಮ್ ಅನ್ನ ನೋಡಿದ್ರೆ ಬಹುಶಃ ನಿಮ್ಗೆ ಗೊತ್ತಾಗುತ್ತೆ, ಈಕೆ ಇಷ್ಟು ಟ್ರೆಡಿಷನಲ್ ಆಗಿಲ್ಲ. ಸೊ ಸಿಕ್ಕಾಪಟ್ಟೆ ರೀಲ್ಸ್ ಗಳನ್ನ ಮಾಡ್ತಾ ಇರ್ತಾರೆ, ಫೋಟೋ ಶೂಟ್ ಗಳನ್ನ ಮಾಡ್ತಾ ಇರ್ತಾರೆ. ಅರ್ಪಿತಾ ಗೌಡ ಅವರು ಈ ಹಿಂದೆಯೂ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿಯಲ್ಲಿ ಓದ್ಕೊಂಡಿದ್ದಾರೆ. ಸ್ನೇಹಿತರೆ, ಅರ್ಪಿತಾ ಗೌಡ ಅವರು ಈ ಹಿಂದೆ ಸತ್ಯ ಧಾರಾವಾಹಿಯಲ್ಲಿ ಸತ್ಯ ಪಾತ್ರಧಾರಿ ಜೊತೆಗೆ ಇರುವಂತ ಪಾತ್ರವನ್ನ ಮಾಡಿದ್ರು. ಕಾನ್ಸ್ಟೇಬಲ್ ಪಾತ್ರದಲ್ಲಿ ಈಕೆ ಕಾಣಿಸ್ಕೊಂಡಿದ್ರು. ಸ್ನೇಹಿತರೆ, ಆಕೆಗೆ ಅಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಹಿಟ್ ಯಾವುದು ಕೂಡ ಸಿಕ್ಕಿಲ್ಲ. ನಟ ಧನುಷ್ ಗೌಡ ನಟಿಯನ್ನೆಯ 100 ಜನ್ಮಕ್ಕೂ ಧಾರಾವಾಹಿಯಲ್ಲೂ ಕೂಡ ಅರ್ಪಿತಾ ಗೌಡ ನಟಿಸಿದ್ರು. ಆದ್ರೆ ಜನರಿಗಷ್ಟು ಆಕೆ ಕಾಣಿಸ್ಕೊಂಡಿಲ್ಲ. ಈ ಸೀರಿಯಲ್ ಅಲ್ಲಿ ಅಷ್ಟು ದಿನಗಳ ಕಾಲ ಅಂದ್ರೆ ಪ್ರಸಾರ ಆಗಿಲ್ಲ. ಸೊ ಪ್ರಿಯಾ ಅವರು ಇಲ್ಲಿವರೆಗೆ ಪೋಷಕ ಪಾತ್ರಗಳಲ್ಲಿ ಹೆಚ್ಚಾಗಿ ನಟಿಸಿದ್ದಾರೆ. ಆದ್ರೆ ನಂದಗೋಕುಲ ಧಾರಾವಾಹಿ ಈಕೆಗೆ ಸಾಕಷ್ಟು ಜನಪ್ರೀತಿಯನ್ನ ತಂದುಕೊಟ್ಟಿದೆ. ಅರ್ಪಿತಾ ಗೌಡ ಅವರು ಮದುವೆಯಾಗಿ 5 ವರ್ಷ ಆಗಿದೆ. ಸ್ನೇಹಿತರೆ, ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅರ್ಪಿತಾ ಗೌಡ ಅವರ ಪತಿ ಹೆಸರು ಹೇಮಂತ್ ಶ್ರೀನಿವಾಸ್. ಇವರ ವೃತ್ತಿ ಏನು ಇವೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈಕೆ ಸಿನಿಮಾಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಸ್ನೇಹಿತರೆ, ಮನಮಂಥನ, ವಿಜಯರಥ ಅನ್ನುವಂತ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಎಲ್ಲರೂ ಕೂಡ ಈಕೆಯನ್ನ ಸ್ಟಾರ್ಟಿಂಗ್ ಅಂದ್ರೆ ನಂದಗೋಕುಲ ಧಾರಾವಾಹಿಯಲ್ಲಿ ನೋಡಬೇಕಾದ್ರೆ ಸೊ ಹೊಸ ಪಾತ್ರ, ಸೊ ಹೊಸ ಕಲಾವಿದೆ, ಸೊ ಈಕೆಗೆ ಫಸ್ಟ್ ಧಾರಾವಾಹಿ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಆದ್ರೆ ಇಲ್ಲ, ಈಕೆ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಾರೆ. ಸೊ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಮನಮಂಥನ ಆಗಿರ್ಬೋದು, ವಿಜಯರಥ ಅನ್ನುವಂತ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸ್ನೇಹಿತರೆ, ನಂದಗೋಕುಲ ಧಾರಾವಾಹಿಯಲ್ಲಿ ಪ್ರಿಯಾ ಪಾತ್ರವನ್ನ ನೆಗೆಟಿವ್ ಮಾಡಬೇಡಿ, ಸಂಸಾರ ಹಾಳು ಮಾಡೋ ಸೊಸೆ ಬೇಡ ಅಂತ ವೀಕ್ಷಕರು ಕಮೆಂಟ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಸೊ ಹಾಗಾಗಿ ಈತನ ಅಂದ್ರೆ ಪತಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಪತಿ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪೋಸ್ಟ್ಗಳನ್ನ ಪ್ರಿಯಾ ಹಂಚ್ಕೊಳ್ತಾ ಇರ್ತಾರೆ. ಅಂದ್ರೆ ಆಕೆಯ ಒಂದು ಡೈಲಿ ರುಟೀನ್ ಆಗಿರ್ಬೋದು, ಅಥವಾ ಪತಿ ಜೊತೆಗೆ ಇರುವಂತ ಒಂದಷ್ಟು ಒಳ್ಳೆ ಕ್ಷಣಗಳಾಗಿರ್ಬೋದು, ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಪೋಸ್ಟ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಸೀರಿಯಲ್ ಶೂಟಿಂಗ್ ಅಲ್ಲಿ ಯಾವ ರೀತಿ ಶೂಟಿಂಗ್ ಆಗುತ್ತೆ, ಸೊ ಅದ್ರ ಬಗ್ಗೆ ಕೂಡ ಹಂಚ್ಕೊಳ್ತಾ ಇರ್ತಾರೆ. ಸೊ ಪ್ರಿಯಾ ಗೌಡ ಅವರು ತುಂಬಾ ಹಿಂದೆನೆ ಸೀರಿಯಲ್ ಇಂಡಸ್ಟ್ರಿಗೆ ಬಂದವರು. ಸ್ನೇಹಿತರೆ, ಅಂದ್ರೆ ಆಕೆ ಹೊಸ ಸಿನಿಮಾ ಅಥವಾ ಹೊಸ ಕಲಾವಿದೆ ಅನ್ನುವಂಥದ್ದಲ್ಲ. ಸೊ ಈ ಹಿಂದಿನಿಂದಲೂ ಕೂಡ ಆಕೆ ನಟಿಸ್ಕೊಂಡು ಬಂದಿದ್ರು, ಸಾಕಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ನಟಿಸಿದ್ರು. ಆದ್ರೆ ಆಕೆಗೆ ಒಂದು ಸ್ವಲ್ಪ ಹಿಟ್ ಅನ್ನ ಕೊಡ್ತು, ಅಥವಾ ಆಕೆಯನ್ನ ಜನ ಗಮನಿಸೋದಕ್ಕೆ ಶುರು ಮಾಡಿದ್ರು ಅಂತ ನೋಡೋದಾದ್ರೆ ಅದು ನಂದಗೋಕುಲ ಧಾರಾವಾಹಿ. ಸ್ನೇಹಿತರೆ, ಸೊ ಹಾಗಾಗಿ ನಂದಗೋಕುಲ ಧಾರಾವಾಹಿಯ ಪ್ರಿಯಾ ಪಾತ್ರಧಾರಿ ಸಿಂಗಲ್ ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು. ಆದ್ರೆ ಇಲ್ಲ, ಆಕೆಗೆ 5 ವರ್ಷ ಹಿಂದೆಯೇ ಮದುವೆಯಾಗಿದೆ. ಸ್ನೇಹಿತರೆ, ಇವರೇ ಅವರ ಪತಿ. ಸೊ ಹಾಗಾಗಿ ಒಂದೊಳ್ಳೆ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಸಾಕಷ್ಟು ಜನ ಅವರಿಗೆ ಮಕ್ಕಳಿರ್ಬೋದು, ಅದು ಇದು ಅನ್ನುವಂಥ ಸರ್ಚನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಇಬ್ರು ಕೂಡ ಗಂಡ ಹೆಂಡತಿ ತುಂಬಾ ಖುಷಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನಂದಗೋಕುಲ ಧಾರಾವಾಹಿಯ ಪ್ರಿಯಾ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೀರಿಯಲ್
ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.